ಶುಭೋದಯ ಗುರುಗಳೇ. ನಮಸ್ತೆ, ಶುಭೋದಯ. ಒಳ್ಳೆಯದಾಗಲಿ. ಆರೋಗ್ಯ ಹೇಗಿದೆ ನಿಮ್ಮದು? ಆರೋಗ್ಯ ಚೆನ್ನಾಗಿದೆ. ನಿಮ್ಮದು ಹೇಗಿದೆ? ನಾವು ಚೆನ್ನಾಗಿದ್ದೀವಿ ಗುರುಗಳೇ. ಆಗಲಿ ಆಗಲಿ ಆಗಲಿ, ಒಳ್ಳೆಯದಾಗಲಿ. ಗುರುಗಳೇ, ಇವತ್ತು ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ. ಹೇಳಿ. ನಮ್ಮದು ಮಾನವ ಜನ್ಮನ ಶ್ರೇಷ್ಠ ಅಂತ ಹೇಳ್ತಾರೆ ಎಲ್ಲರೂ. ಮಾನವ ಜನ್ಮ ಶ್ರೇಷ್ಠ ಜನ್ಮ ಅಂತ, ಪುನಃ ಸಿಗಲ್ಲ ಅಂತ. ಇದು ಯಾಕೆ ಶ್ರೇಷ್ಠ? ಏನಿದೆ ಪ್ರಾಣಿಗಳಲ್ಲೂ ನಮ್ಮಲ್ಲೂ ವ್ಯತ್ಯಾಸ ಏನಿದೆ? ಬೇರೆ ಸೃಷ್ಟಿಯಲ್ಲೂ ನಮ್ಮಲ್ಲೂ ವ್ಯತ್ಯಾಸ ಏನಿದೆ? ಯಾಕೆ ನಮ್ಮನ್ನು ಶ್ರೇಷ್ಠ ಅಂತೀವಿ? ಅದ್ರ ಬಗ್ಗೆ ವಿವರಣೆ ಹೇಳ್ತೀರಾ? ಆಯಿತು, ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಮೊದಲಿಗೆ ನನಗೆ ಅಪಾರ ವಿದ್ಯೆ ಪರವಿದ್ಯೆಯನ್ನು ಹೇಳಿಕೊಟ್ಟಂಥ ಋಷಿಕೇಶದ ಕನಕಲ್ದಾಸ್ ಸ್ವಾಮೀಜಿಯವರಿಗೂ ಪ್ರಾರ್ಥನೆಯನ್ನು ಮಾಡುತ್ತಾ, ಪ್ರಾಕೃತಿಕ ಶಕ್ತಿಗಳು, ಪ್ರಾಕೃತಿಕ ಅದೃಶ್ಯ ಶಕ್ತಿಗಳಿಗೆ ಪ್ರಾರ್ಥನೆಯನ್ನು ಮಾಡುತ್ತಾ, ಹಾಗೆ ಪಂಚತತ್ವಗಳು, ಹಾಗೆ ನಿರಾಕಾರ ಪರಬ್ರಹ್ಮ ಪರಮೇಶ್ವರನಿಗೂ ಪ್ರಾರ್ಥನೆಯನ್ನು ಮಾಡ್ತಾ, ಓಂ ವೇದಾತ್ಮನಾಯ ವಿದ್ಮಹೇ ಹಿರಣ್ಯಗರ್ಭಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯಾತ್. ನೋಡಿ, ನೀವು ಕೇಳಿದಂಥ ಪ್ರಶ್ನೆ ಮಾನವ ಜನ್ಮ ಶ್ರೇಷ್ಠ ಜನ್ಮ. ಮಾನವ ಜನ್ಮ ಶ್ರೇಷ್ಠ ಜನ್ಮ ಹೇಗೆ? ಇದನ್ನು ನಾವು ತಿಳಿದುಕೊಳ್ಬೇಕಾದ್ರೆ ನಾವು ಮೊದಲಿಗೆ ಇವತ್ತು ಪರಮಾತ್ಮ, ಪ್ರಕೃತಿ, ಜೀವಾತ್ಮ ಹಾಗೂ ಪ್ರಾಣ, ಈ 4 ವಿಚಾರದ ಬಗ್ಗೆ ಆದಷ್ಟು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುವ. ಈಗ ನಾನು ಈ ಹಿಂದೆ ಹೇಳಿದ ಹಾಗೆ ಪರಮಾತ್ಮ ನಿರಾಕಾರ, ನಿರ್ಗುಣ, ನಿರ್ವಿಕಾರ, ಸರ್ವವ್ಯಾಪಿ, ಪರಮಾತ್ಮನದೇ ಸೃಷ್ಟಿ. ಈ ಪಂಚಮಹಾಭೂತಗಳು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಇದು ಸರ್ವೋತ್ತಮ ದೇವರಾದ ನಿರಾಕಾರ ಬ್ರಹ್ಮ, ಪರಬ್ರಹ್ಮ, ಪರಮಾತ್ಮ, ಪರಮೇಶ್ವರ, ವಿಶ್ವಚೇತನ ಶಕ್ತಿ, ವಿಶ್ವಶಕ್ತಿ, ಮಹಾಗಣಶಕ್ತಿ. ಇದನ್ನು ನೀವು ತಿಳಿದುಕೊಳ್ಬೇಕು. ಈಗ ಅನೇಕ ಜನರು ದೇವರು 1000 ಇದ್ದಾರೆ, ಅನೇಕ ಇದ್ದಾರೆ, ದೇವರು 1000 ಇಲ್ಲ, ದೇವರು ಒಬ್ಬನೇ. ಇದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಂಡು, ಆ ದೇವರದೇ ಸೃಷ್ಟಿ. ಈ ದೇವರ ಸೃಷ್ಟಿಯಲ್ಲಿ ದೇವತೆಗಳು ಇದ್ದಾರೆ, ಋಷಿ ಮುನಿಗಳು ಇದ್ದಾರೆ, ಹಾಗೆ ನಾವು ಮಾನವರಿದ್ದೇವೆ, ಪ್ರಾಣಿ, ಪಶು, ಪಕ್ಷಿ, ಕ್ರಿಮಿ, ಕೀಟಗಳು, ಮರ, ಗಿಡಗಳು, ಬಳ್ಳಿಗಳು, ನಮಗೆ ಇಲ್ಲಿ ಕಾಣುವಂಥ ನೋಡಿ, ಆಕಾಶವನ್ನು ಕಾಣುತ್ತೆ, ನಕ್ಷತ್ರಗಳು, ಸೂರ್ಯ ಚಂದ್ರ ನಕ್ಷತ್ರಗಳು ಬೆಳಗುತ್ತಾ ಇದೆ. ಆಮೇಲೆ ಭೂಮಿ ತಿರುಗುತ್ತಾ ಇದೆ, ಚಂದ್ರ ಭೂಮಿಯ ಸುತ್ತ ತಿರುಗುತ್ತಾ ಇದೆ. ಆಮೇಲೆ ಎಲ್ಲ ಗ್ರಹಗಳು ತಿರುಗುತ್ತಾ ಇದೆ. ಇದನ್ನು ಚಲಿಸುವ ಯಾರು? ಈ ಚಲಿಸುವ ಚಾಲಕನೇ ಪರಮಾತ್ಮ. ಆ ಪರಮಾತ್ಮ ನಮಗೆ ಮಹತ್ತಲ್ಲಿ ಮಹತ್ತು ನೋಡಿ, ಹೊರಗಿಂದ ನಮ್ಮ ಭೌತಿಕ ಕಣ್ಣಿನಿಂದ ನಾವು ನೋಡ್ಬೋದು, ಮಹತ್ತಿನಲ್ಲಿ ಮಹತ್ತು, ದೊಡ್ಡದಿಂದ ದೊಡ್ಡದು. ಅದರಿಂದ ನಮ್ಮ ಇಂದ್ರಿಯಗಳಿಂದ ನಾವು ಅದನ್ನು ಸ್ಪಷ್ಟವಾಗಿ ಒಂದು ರೂಪ ಆಕಾರವನ್ನು ಕೊಟ್ಟು ನೋಡಲಿಕ್ಕೆ ಆಗೋದಿಲ್ಲ. ಹಾಗೆ ಸೂಕ್ಷ್ಮದಲ್ಲಿ ಅತೀ ಸೂಕ್ಷ್ಮ ಅತಿ ಸೂಕ್ಷ್ಮ ಅವನು ನಮ್ಮ ಒಳಗೆ ಇದ್ದಾನೆ, ಹೃದಯದಲ್ಲಿ. ಹಾಗೂ ಎಲ್ಲವನ್ನು ವ್ಯಾಪಿಸಿದ್ದಾನೆ. ಇಲ್ಲಿ ಒಳಗೆ ಮಾತ್ರ ಒಂದೇ ಕಡೆ ಅಲ್ಲ, ಎಲ್ಲ ಕಡೆಯೂ ಕಣದಲ್ಲಿ ಇದ್ದಾನೆ ಅಂತ. ಹಾಗೆ ಆ ಮಹಾಗಣಶಕ್ತಿ, ಸರ್ವಜ್ಞ, ಸರ್ವಶಕ್ತನಾದ, ಕರ್ಮಫಲ ಅಧ್ಯಕ್ಷನಾದ, ಸೃಷ್ಟಿಕರ್ತನಾದ ಮಹಾಗಣಶಕ್ತಿ, ಮಹಾಶಕ್ತಿಯಾದ ಆ ಮಹಾಗಣಶಕ್ತಿ ಅಂಶವೇ ನಾವು. ಮಾನವರಾದ ನಾವು ಯಾರು? ನೇರವಾಗಿ ಈ ಪರಮಾತ್ಮನ ಅಂಶ. ಅದರಿಂದ ನಾವು ಆತ್ಮ. ಹಾಗೆ ಈ ಪ್ರಕೃತಿ ಪಂಚಭೂತಗಳು ಇದೆ. ಈ ಪಂಚಭೂತಗಳಿಂದ ಆದ ಶರೀರವೇ ನಮ್ಮ ದೇಹ. ನಮ್ಮಲ್ಲಿಯೂ ಆಕಾಶ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಜಲತತ್ವ, ಪ್ರತಿತತ್ವ ಎಲ್ಲವೂ ಇದೆ. ಹಾಗೆ ಅದಕ್ಕೆ ಪಂಚಸ್ಥೂಲ ಭೂತಗಳು ಅಂತ ಹೇಳೋದು. ಹಾಗೆ ಪಂಚ ಸೂಕ್ಷ್ಮಭೂತಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇದರ ಅನುಭವ ಎಲ್ಲ ನಮಗೆ ಆಗ್ತಾ ಇದೆ. ಹಾಗೆ ಪಂಚೇಂದ್ರಿಯಗಳು, ಕಣ್ಣು, ಮೂಗು, ನಾಲಿಗೆ, ಚರ್ಮ, ಕಿವಿ, ಪಂಚೇಂದ್ರಿಯಗಳು. ಪಂಚಕರ್ಮೇಂದ್ರಿಯಗಳು, ಬಾಯಿ, ಕೈಗಳು, ಕಾಲುಗಳು, ಮೂತ್ರಜನಕಾಂಗ, ಗುದ, ಪಂಚಕರ್ಮೇಂದ್ರಿಯಗಳು. ಹಾಗೆ ಅಂತಃಕರಣ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಇದನ್ನು ಮೀರಿ ಇರುವಂಥದ್ದೇ ಆತ್ಮ. ಆತ್ಮ ಅಂದರೆ ಪರಮಾತ್ಮ ನಿತ್ಯ ನಿರಂತರ ಶಾಶ್ವತವಾಗಿ ಇರುವವನು, ಬದಲಾವಣೆ ಇಲ್ಲದ್ದು. ಅದು ಚಲಿಸುತ್ತದೆ, ಚಲಿಸುವುದೂ ಇಲ್ಲ. ಅದು ಗಂಡು ಅಲ್ಲ, ಹೆಣ್ಣು ಅಲ್ಲ, ಯಾವುದೇ ಒಂದು ಪ್ರಾಣಿ ಪಕ್ಷಿ ರೂಪವೂ ಇಲ್ಲ. ಹಾಗೆ ಅವನ ಅಂಶ ಜೀವಾತ್ಮರಾದ ನಾವು
ಈ ದೇಹವನ್ನು ನಮಗೆ ಪ್ರಾಕೃತಿಕ ಶರೀರ ಇದು ಪ್ರಕೃತಿಯನ್ನು ಕೊಟ್ಟಿದ್ದೇವೆ. ಹೊರಗೆ ನಮಗೆ ಕಾಣ್ತೀಯಾ, ನಾವೆಲ್ಲ ತಿಳ್ಕೊಂಡಿದ್ದೇವೆ ಏನು ಅಂತ ಹೇಳಿದ್ರೆ, ನೋಡಿ ಹೊರಗೆ ಕಾಣುವಂಥ ಜಗತ್ತು ವಿಶ್ವ ಏನು ಕಾಣ್ತಾ ಇದೆಯೋ, ಮರ ಗಿಡ ಬಳ್ಳಿಗಳು ನದಿಗಳು ಸಾಗರ ಸಮುದ್ರ ಆಕಾಶ, ಇದು ಪ್ರಕೃತಿ ಅಂತ. ನಮ್ಮ ಶರೀರವೂ ಪ್ರಕೃತಿಯೇ. 24 ಘಟಕಾಂಶಗಳಿಂದ ತತ್ವಗಳಿಂದ ಆದ ಶರೀರ ಇದು ಪ್ರಕೃತಿ. ಈ ಪ್ರಕೃತಿಗೆ ಪರ ಇರುವಂಥದ್ದು ಆತ್ಮ. ಹಾಗೆ ನಮಗೆ ಜೀವಾತ್ಮರಾದ ನಮಗೆ 6 ಲಕ್ಷಣಗಳಿದೆ. ಸುಖ, ದುಃಖ, ಇಚ್ಛೆ, ದ್ವೇಷ, ಪ್ರಯತ್ನ, ಜ್ಞಾನ. ಇದು 6 ಲಕ್ಷಣಗಳಿದೆ. ಇದನ್ನು ತಿಳಿದುಕೊಳ್ಳಬೇಕು. ಹಾಗೆ ನೋಡಿ, ನಮಗೆ ಜೀವಾತ್ಮರಾದ ನಮಗೆ ನಾವು ಹೊರಗೆ ಪ್ರಕೃತಿ ಜೊತೆಗೆ ಹೆಚ್ಚು ಹೆಚ್ಚು ಸಂಬಂಧ ಇರುವುದರಿಂದ ನಮ್ಮ ಇಂದ್ರಿಯಗಳು ಹೊರಮುಖವಾಗಿ ಹೋಗುತ್ತಿದೆ. ನಾವು ಇಂದ್ರಿಯಗಳನ್ನು ಒಳಮುಖ ಮಾಡಬೇಕು. ಆಗ ಪರಮಾತ್ಮನನ್ನು ಚೆನ್ನಾಗಿ ನಾವು ತಿಳಿದುಕೊಳ್ಬೇಡ. ನೋಡಿ, ನಮಗೆ ದೇವರ ಕೃಪೆಯಿಂದ ಈ ಪ್ರಕೃತಿಯಿಂದ ನಮಗೆ ಮನುಷ್ಯ ಶರೀರ ಸಿಕ್ಕಿದೆ. ಇದರ ರಚನೆಯನ್ನು ನೋಡಿ, ಮೆದುಳು, ಶ್ವಾಸಕೋಶ, ಹೃದಯ, ಕಿಡ್ನಿ, ಜಠರ, ಇಲ್ಲಿ ನಾವು ಊಟ ಮಾಡಿದಂಥ ಆಹಾರ ಜೀರ್ಣವಾಗುತ್ತದೆ ಅಗ್ನಿ, ಜಠರಾಗ್ನಿಯಿಂದ. ಇದೆಲ್ಲ ನಾವು ತಿಳಿದುಕೊಳ್ಳುವಾಗ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಅಂದರೆ ಇದರಲ್ಲಿ ನೀವು ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಅಂತ ಹೇಳಿದ್ರೆ ಮನುಷ್ಯ ಶರೀರ ಶ್ರೇಷ್ಠ ಅಲ್ಲ, ಈ ಜನ್ಮ ಶ್ರೇಷ್ಠ. ಈ ಶರೀರ ಪ್ರಾಕೃತಿಕ ಶರೀರ ನಿತ್ಯ ನಿರಂತರ ಬದಲಾವಣೆ ಆಗುತ್ತಾ ಇದೆ. ಈ ಪ್ರಕೃತಿಯಲ್ಲಿ ನಾವು ಕೋಟಿ ಕೋಟಿ ವರ್ಷದಿಂದ ಚಲಿಸ್ತಾ ಇದ್ದೇವೆ, ಬರ್ತಾ ಇದ್ದೇವೆ, ಹೋಯ್ತಾ ಇದ್ದೇವೆ. ಯಾವುದು ಬರೋದು ಹೋಗೋದು? ಶರೀರ. ಜೀವಾತ್ಮ ಶರೀರಕ್ಕೆ ಸೇರುವುದನ್ನು ಹುಟ್ಟು, ಅದೇ ಜೀವಾತ್ಮ ಈ ಶರೀರವನ್ನು ಜೀರ್ಣ ಆದ ನಂತರ ಬಿಟ್ಟು ಹೋಗೋದು ಸಾವು. ನಿಜವಾಗಿ ನಮಗೆ ನಿಮಗೆ ಸಮಸ್ತ ಮಾನವರಿಗೆ ಪ್ರಾಣಿಗಳಿಗೆ ಆ ಪರಮಾತ್ಮನ ಅಂಶರಾದ ಜೀವಾತ್ಮರಿಗೆ ಸಾವು ಇಲ್ಲ, ಹಾಗೆ ಹುಟ್ಟೂ ಇಲ್ಲ. ಶರೀರ ಬಂದಾಗ ನಾವು ಪ್ರಕಟವಾಗುವುದು, ಶರೀರ ಹೋದಾಗ ಅಪ್ರಕಟವಾಗುವುದು. ಇದನ್ನು ತಿಳಿದುಕೊಳ್ಳಬೇಕು. ಹಾಗೆ ಇವತ್ತು ಹೊರಗಿನ ಪ್ರಕೃತಿಯಲ್ಲಿ ನಮ್ಮ ಶರೀರವೂ ಪ್ರಕೃತಿಯಿಂದ ಆಗಿದ್ದು, ಮತ್ತು ಈಗ ನಮಗೆ ಜೀವಾತ್ಮ, ನಾವು ಆತ್ಮ ಇರೋದಕ್ಕೆ ಏನು ಆಧಾರ, ಏನು ಸಾಕ್ಷಿ? ಅದು ಕಣ್ಣಿಗೆ ಕಾಣೋದಿಲ್ಲ, ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮ. ಆಗ ಆತ್ಮ ಇರೋದಕ್ಕೆ ಆಧಾರ ಏನು ಅಂತ ಹೇಳಿದ್ರೆ, ನೋಡಿ, ನಾವು ಯಾವುದರಿಂದ ನೋಡುತ್ತಿದ್ದೇವೋ, ನಾವು ಯಾವುದರಿಂದ ಕೇಳುತ್ತಿದ್ದೇವೋ, ನಾವು ಯಾವುದರಿಂದ ಪರಿಮಳ ವಾಸನೆಯನ್ನು ಗ್ರಹಿಸ್ತಾ ಇದ್ದೇವೋ, ಯಾವುದರಿಂದ ರುಚಿಯನ್ನು ಆಹಾರ ಸೇವಿಸುವಾಗ ರುಚಿ ಅದರ ಅನುಭವ ಆಗುತ್ತಿದೆಯೋ, ಯಾವುದರಿಂದ ಕೈಕಾಲುಗಳು ಆಡುತ್ತಿದೆಯೋ, ನಾವು ಯಾವುದರಿಂದ ಕ್ರಿಯೆ ಚಟುವಟಿಕೆ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇವೋ, ಇನ್ನೂ ಮುಖ್ಯವಾಗಿ ನಾವು ಯಾವುದರಿಂದ ಯೋಚಿಸುತ್ತಿದ್ದೇವೋ, ನಾವು ಯಾವುದರಿಂದ ಚಿಂತನೆಯನ್ನು ಮಾಡುತ್ತಿದ್ದೇವೋ, ಯಾವುದರಿಂದ ನಾವು ಮನನ ಮಾಡುತ್ತಿದ್ದೇವೋ, ಇದು ಯಾವುದು? ಆತ್ಮ. ಅದರಿಂದ ಆತ್ಮದ ಲಕ್ಷಣವನ್ನು ನಾವು ತಿಳಿದುಕೊಳ್ಬೇಕು. ಹಾಗೆ ನಮ್ಮ ಶರೀರದಲ್ಲಿ 24 ಘಟಕಾಂಶ ನಾನು ನಿಮಗೆ ಹೇಳಿದೆ. ಅಲ್ಲಿಂದ ಆತ್ಮ, ಪರ ಇರುವಂತಹ ಆತ್ಮ, ಇದರ ವಿಚಾರವಾಗಿ ನಂತರ 10 ಪ್ರಾಣಗಳಿದೆ ನಮ್ಮ ಶರೀರದಲ್ಲಿ. ಪ್ರಾಣ, ವ್ಯಾನ, ಉದಾನ, ಸಮಾನ, ಅಪಾನ. ಹಾಗೆ ನಾಗ, ಕ್ರೋರ್ಮ, ತ್ರಿಕಲ, ದೇವದತ್ತ, ಧನುಂಜಯ, ಹೀಗೆ 5 ಪ್ರಾಣಗಳು, 5 ಉಪಪ್ರಾಣಗಳು, ಒಟ್ಟು 10 ಪ್ರಾಣಗಳು. 10 ಪ್ರಾಣಗಳಿದೆ ನಮ್ಮ ಶರೀರದಲ್ಲಿ. ಅದರಿಂದ ನೋಡಿ, ನಾವು ಇವತ್ತು ಎಷ್ಟು ಚಿಂತನೆಯನ್ನು ಮಾಡ್ತೇವೆ, ಎಲ್ಲ ತಿಳಿದುಕೊಳ್ಳಲಿಕ್ಕೆ ನಾವು ಆಸಕ್ತಿಯನ್ನು ಪಡ್ತೇವೆ. ಏನಾದರೂ ಒಂದು ಸಾಧನೆ ಮಾಡಬೇಕು, ಸಾಧಿಸಬೇಕು ಅಂತ ಆಸೆಯನ್ನು ಪಡ್ತೇವೆ. ಅದರಿಂದ ನಾನು ಇವತ್ತು ಆತ್ಮದ ವಿಚಾರವನ್ನು ನಿಮಗೆ ಹೇಳುವಂಥ ಪ್ರಯತ್ನ ಮಾಡಿದೆ. ಇಲ್ಲಿ ನೀವು ಪರಮಾತ್ಮ, ಜೀವಾತ್ಮ ಮತ್ತು ಪ್ರಕೃತಿ ಮತ್ತು ಪ್ರಾಣ. ನೋಡಿ, ಪ್ರಾಣ ಇಲ್ಲದೆ ನಮಗೆ ಯಾರಿಗೂ ಜೀವನ ಮಾಡಲಿಕ್ಕೆ ಆಗೋದೇ ಇಲ್ಲ. ದೇವರು ಸರ್ವವ್ಯಾಪಿಯಾಗಿದ್ದಾನೆ. ಅದರಿಂದ ಈ ವಿಚಾರವನ್ನು ಸರಳವಾಗಿ ವಿವರಣೆ ಕೊಟ್ಟಿದ್ದೇನೆ. ವಿವರಣೆ ಕೊಡುವುದು ಅಲ್ಲ, ನೀವು ವೇದ, ಉಪನಿಷತ್ತು, ಭಗವದ್ಗೀತೆಯ ಅಧ್ಯಯನವನ್ನು ಮಾಡಬೇಕು. ನಾನು ಹೇಳಿದ್ದನ್ನೇ ಕಣ್ಣು ಮುಚ್ಚಿ ಒಪ್ಪುವುದಲ್ಲ. ಇದು ನೀವು ಅಧ್ಯಯನ ಮಾಡಿ ನೀವು ಕೂಡ ಅರ್ಥ ಮಾಡಿಕೊಳ್ಬೇಕು. ನಂತರ ಯಾವುದೋ ಒಂದು ನಂಬಿಕೆ ಇದೆ, ಅದೂ ದೇವರು, ಇದೂ ದೇವರು, ಅದೂ ದೇವರು. ದೇವರು ಎಲ್ಲದರಲ್ಲಿದ್ದಾನೆ, ಕಣ ಕಣದಲ್ಲಿದ್ದಾನೆ. ಆದರೆ ಕಣದಲ್ಲಿದ್ದ ಪಕ್ಷಕ್ಕೆ, ಈಗ ಉದಾಹರಣೆಗೆ ಈ ಪುಸ್ತಕ ಇದೆ, ಪುಸ್ತಕದಲ್ಲಿ ದೇವರಿದ್ದಾನೆ, ಆದರೆ ಪುಸ್ತಕವೇ ದೇವರಲ್ಲ. ಈ ಸೂಕ್ಷ್ಮತೆಯನ್ನು ನೀವು ತಿಳಿದುಕೊಳ್ಬೇಕು. ಸಮಾಜದಲ್ಲಿ ಜನರು ಏನಿದ್ದಾರೆ, ನಮ್ಮ ನಂಬಿಕೆ ಅಂತ ಬರೋದಿಲ್ಲ.
ನಾವು ಶಾಸ್ತ್ರಗಳ ಮೇಲೆ ನಂಬಿಕೆ ಇಡಬೇಕು, ವೇದಗಳ ಕಾಲದ ಋಷಿಗಳ ಮೇಲೆ ನಂಬಿಕೆ, ಆ ಪರಮಾತ್ಮನ ಮೇಲೆ ನಂಬಿಕೆ ಇಡಬೇಕು. ಶುದ್ಧ ನಂಬಿಕೆ ಭಕ್ತಿಯನ್ನು. ಅದರಿಂದ ಸರ್ವೋತ್ತಮ ದೇವರು ಒಬ್ಬರೇ. ದೇವರನ್ನು ಯಾರಾದರೂ ನಿಮಗೆ ಇದೇ ದೇವರು ಅಂತ ಹೇಳಿದರೆ ಅದು ಸರಿಯಾದ ಮಾರ್ಗ ಅಲ್ಲ. ಇದನ್ನು ನೀವು ತಿಳಿದುಕೊಳ್ಬೇಕು. ತಿಳಿದುಕೊಂಡು ಆದಷ್ಟು ವೇದ, ಉಪನಿಷತ್ತು, ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ. ನಿಮಗೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ. ಮುಂದಿನ ಪ್ರಶ್ನೆಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ.